ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಪದಗಳ ಅರ್ಥ 6th ಸ್ಟ್ಯಾಂಡರ್ಡ್ದು ಪಾರ್ಟ್ 1 ಆ್ಯಂಡ್ ಇವತ್ತು ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ಯೂಸ್ಫುಲ್ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಫಾರ್ಮೇಷನ್ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೋಡಿ, ಇದು ಇವತ್ತು 6th ಪಾರ್ಟ್ 2 ರಸಮೂಲಿಕೆ, ಗಿಡಮೂಲಿಕೆ ಔಷಧಿ ಅಂತ. ಕೊಳ, ಸರೋವರ, ನೆರವು, ಸಹಾಯ, ವೃದ್ಧ, ವಯಸ್ಸಾದ, ಮತ್ತು ಆದೇಶ ಅಂದರೆ ನಿಮಗೆ ಗೊತ್ತು, ವರಹ ಅಂದರೆ ಚಿನ್ನದ ನಾಣ್ಯ, ಆ್ಯಂಡ್ ನೇಯುವುದು ಅಂದರೆ ತಯಾರಿಸು, ಹಣೆಯುವುದು, ಕರುಣಾಳು, ಕನಿಕರವುಳ್ಳವನು, ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆ. ಆ್ಯಂಡ್ ನೆಕ್ಸ್ಟ್ ಐಹಿಕ ಅಂದರೆ ಪ್ರಾಪಂಚಿಕ, ಸನ್ಯಾಸ ಅಂದರೆ ಸಾಂಸಾರಿಕ ಬಂಧನಗಳನ್ನು ಕಳಚಿಕೊಂಡು ಸ್ಥಿತಿ, ದೀಪಸ್ತಂಭ ಅಂದರೆ ಸಮುದ್ರ ದಂಡೆಯಲ್ಲಿ ಕಟ್ಟಿದ ದೀಪ, ಗೋಪುರ. ಇದು ಹಡಗುಗಳಿಗೆ ಸೂಚನೆ ಕೊಡಲು ಸಹಕಾರಿ. ನೋಡಿ, ಉತ್ತತ್ತಿ, ಒಣ ಖರ್ಜೂರ, ಆವರಣ, ತೇರು ಅಂದರೆ ರಥ, ಜಮಾಯಿಸು, ಸೇರು, ಹರಿವೆ, ಬಟ್ಟೆ, ವಸ್ತ್ರ. ನೆಕ್ಸ್ಟು ಸಂದೇಶ ಅಂದರೆ ನಿಮಗೆ ಗೊತ್ತು, ಸುದ್ದಿ ಅಂತ. ವಿನಿಮಯ, ಒಂದಕ್ಕೆ ಬದಲಾಗಿ ಮತ್ತೊಂದು ಕೊಡುವುದು, ಅದಲು ಬದಲು ಮಾಡಿಕೊಳ್ಳಲು. ಮತ್ತು ಚೂಟಿ ಅಂದರೆ ಚುರುಕು, ಲವಲವಿಕೆ. ವಿಶೇಷ ಅಂದರೆ ಪ್ರತ್ಯೇಕವಾದ, ವಿಶಿಷ್ಟವಾದ. ಮತ್ತು ಗಗನಚುಂಬಿ, ಆಕಾಶ ಮುಟ್ಟುವಂತಹದ್ದು, ಬಹಳ ಎತ್ತರವಾದದ್ದು. ಹೆಬ್ಬಂಡೆ ಅಂದರೆ ದೊಡ್ಡದಾದ. ಕಲ್ಲು ಅಂದರೆ ದೊಡ್ಡದಾದ ಕಲ್ಲು. ಇಕ್ಕಟ್ಟು ಅಂದರೆ ಸಂದಿಗ್ಧ. ಕಿರಿದಾದ ಅಂದರೆ ಶಿಖರ ಅಂದರೆ ಮರ, ಬೆಟ್ಟಗಳ ತುದಿ, ದೇವಾಲಯಗಳ ಗೋಪುರ. ಉತ್ಪತ್ತಿ ಅಂದರೆ ಸೃಷ್ಟಿ. ಉಂಟಾಗು ಅಂದರೆ ಹುಟ್ಟು. ನೋಡಿ, ಇನ್ನು ವಿವರ ತಿಳಿಯಿರಿ. ಕಂಪ್ಯೂಟರ್, ಇದನ್ನು ಸಂಗಣಕವೆಂದು, ಗಣಕಯಂತ್ರವೆಂದು ಕರೆಯುತ್ತಾರೆ. ಭೂಗರ್ಭಶಾಸ್ತ್ರ, ಭೂಮಿ ಪದರಗಳ ಮತ್ತು ಭೂಮಿಯ ಒಳಗಿರುವ ವಸ್ತುಗಳ ವಿಷಯವನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಇದು ನಿಮಗೆ ಪದಗಳ ಅರ್ಥದಲ್ಲಿ ಈ ಥರನೂ ಕೇಳ್ತಾರೆ. ಗುಪ್ತ ಸಂಕೇತ, ಇಮೇಲ್. ನೋಡಿ, ನನಗೂ ಗೊತ್ತಿರಲಿಲ್ಲ. ಗುಪ್ತ ಸಂಕೇತ ಅಂದರೆ ಇಮೇಲ್ ಅಂತ. ಬಳಸುವ ಪ್ರತಿಯೊಬ್ಬರಿಗೂ ಅವರದೇ ಆದ ಗುಪ್ತ ಸಂಕೇತವಿರುತ್ತದೆ. ಅದನ್ನು ಬಳಸಿದಾಗ ಮಾತ್ರ ಅವರವರ ಈ ಪತ್ರ ಅಂಚೆ ತೆಗೆದುಕೊಳ್ಳುವುದು. ಗುಪ್ತ ಸಂಕೇತವನ್ನು ಪಾಸ್ವರ್ಡ್ ಎಂದು ಕರೆಯುತ್ತಾರೆ. ಚಾರಣ, ಬೆಟ್ಟಗುಡ್ಡಗಳ ಕಡೆಗೆ ಸಾಹಸದ ನಡಿಗೆ. ದಂತಕಥೆ, ಬಾಯಿಂದ ಬಾಯಿಗೆ ಹರಡುವ ಕಲ್ಪಿತ ಕಥೆ. ನೋಡಿ, ದಂತಕಥೆ ಇದು PYQ ಆಗಿದೆ, ಸೊ ಇಂಪಾರ್ಟೆಂಟು. ನೆಕ್ಸ್ಟು ಉದಯ, ಹುಟ್ಟು, ಮೂಡು. ನೋಡಿ, ಬಾನುಲಿ, ಆಕಾಶವಾಣಿಗೆ ಬಾನುಲಿ ಅಂತ ಕರೀತಾರೆ, ರೇಡಿಯೋ ಅಂತಾರೆ. ಪ್ರಸ್ತುತಪಡಿಸು, ಪ್ರಕಟಿಸು, ಆಮೇಲೆ ಸಾದರಪಡಿಸು. ಆಲಿಸು ಅಂದರೆ ಕೇಳು. ಹೊರತುಪಡಿಸಿ, ಬಿಟ್ಟು. ಕುತೂಹಲ, ಅಚ್ಚರಿ, ವಿಸ್ಮಯ. ಸಂಸ್ಥಾನ, ರಾಜ್ಯ, ದೇಶ, ಒಂದು ಭಾಗ. ಪರಕೀಯ ಅಂದರೆ ಬೇರೆಯ, ಹೊರಗಿನ, ಅನ್ಯಾಯ. ಅಸಹನೀಯ, ಸಹಿಸಲು ಸಾಧ್ಯವಿಲ್ಲದ, ತಡೆಯಲಾಗದ. ಅಸ್ತಿತ್ವ, ಇರುವಿಕೆ. ಅಗ್ರಗಣ್ಯ ಅಂದರೆ ಮೊಟ್ಟ ಮೊದಲಿನ. ಸರ್ವಶ್ರೇಷ್ಠ, ಪ್ರೇರಣ ಅಂದರೆ ಪ್ರಚೋದನೆ. ಸೊ ಈ ರೀತಿ ಇದ್ದಾವೆ, ತುಂಬ ಇಂಪಾರ್ಟೆಂಟು ಪದಗಳ ಅರ್ಥ. ನೆಕ್ಸ್ಟು ನೀವು ವಿಡಿಯೋ ನೋಡಿಬಿಟ್ಟು ಬರ್ಕೊಳ್ಳಿ. PDF ಬೇಕು ಅಂದರೆ ಕಮೆಂಟ್ ಮಾಡಿ, PDFನ ಮಾಡಿಕೊಡ್ತೀನಿ. ನೋಡಿ, ಒಡೆದು ಆಳುವ ನೀತಿ, ಇದು ಇಂಪಾರ್ಟೆಂಟು. ಒಂದಾಗಿದ್ದ ರಾಜ್ಯವನ್ನು 2 ಭಾಗ ಮಾಡಿ ಆಳುವುದು ಮತ್ತು ವಿಭಜಿಸಿ ಆಳುವ ಕ್ರಮ. ವಂಗಭಂಗ ಚಳುವಳಿ, ವಂಗ ಎಂದರೆ ಬಂಗಾಳ. ವಂಗಭಂಗ ಚಳುವಳಿ ಎಂದರೆ ಬಂಗಾಳದಲ್ಲಿ ಏಕತೆಗೆ ಭಂಗವಾದಾಗ ಮಾಡಿದ ಹೋರಾಟ. ಕಂಬದ ಬಾಹು, ರಾಮಾಯಣದಲ್ಲಿ ಬರುವ ಒಬ್ಬ ಶಾಪಗ್ರಸ್ತ ಗಂಧರ್ವನ ತೋಳು.
ನೀಳವಾದ ತೋಳುಗಳು ಬಂಧಿಸುವ ಸಂಕೋಲೆ. ನೆಕ್ಸ್ಟು ಹೊರೆ. ಹೊರೆ ಅಂದರೆ ತೂಕ, ಭಾರ. ಕಂತೆ ಅಂದರೆ ಕಂಗಾಲು. ಹೊರೆಗೆ ತೂಕ, ಭಾರ, ಕಂತೆ ಇಲ್ಲಿ ಇಷ್ಟು ಅಂತಾರೆ. ನೆಕ್ಸ್ಟು ಕಂಗಾಲು. ಅಸಕ್ತವಾಗು, ದುರ್ಬಲವಾಗು. ಉಪಕಾರ ಅಂದರೆ ಸಹಾಯ. ಸೊಕ್ಕು, ಮದ, ಗರ್ವ. ನೆಕ್ಸ್ಟು ಬೀಗು. ಹಿಗ್ಗು. ಹಿಗ್ಗು ಅಂದರೆ ಸಂತೋಷ. ಚಾಳಿಸು ಅಂದರೆ ಹೀಯಾಳಿಸು, ಪೀಡಿಸು. ನೋಡಿ, ಹಿಂಡಿ. ಎಣ್ಣೆ ಕಾಳುಗಳಿಂದ ರಸ ತೆಗೆದ ಮೇಲೆ ಉಳಿಯುವ ಶೇಷ. ಮಣ ಅಂದರೆ ತೂಕದ ಒಂದು ಪ್ರಮಾಣ. ದುಸ್ತರ, ಕಠಿಣ, ಕಷ್ಟ ಸಾಧ್ಯ. ಕಣ ಅಂದರೆ ಅತ್ಯಂತ ಸೂಕ್ಷ್ಮವಾದ ಅಂಶ. ಪ್ರಾಣ, ಜೀವ. ಜೀವ ಉಳಿಯಲು ಕಾರಣವಾದ ಒಂದು ವಾಯು. ನಭ ಅಂದರೆ ಆಕಾಶ, ಗಗನ, ಅಂಬರ. ಹೊಳೆ ಅಂದರೆ ನದಿ, ಮಿನುಗು. ಕುಣಿ ಅಂದರೆ ಕುಳಿ. ಹೊಂಡ ಅಂದರೆ ನರ್ತಿಸು. ಕೊಳೆ, ಕಲ್ಮಶ, ಹೊಲಸು. ಚಿಮ್ಮು, ಹಾರು. ಜಿಗಿ, ನಗೆ. ತೊಳೆ ಅಂದರೆ ನೀರಿನಿಂದ ಸ್ವಚ್ಛಗೊಳಿಸು. ಆಮೇಲೆ ಮಾಯ, ಇದ್ದಕ್ಕಿದ್ದಂತೆ ಕಾಣೆಯಾಗುವುದು, ಮರೆಯಾಗುವುದು. ಹರಿ, ಓಡು. ಪ್ರವಹಿಸು, ಹೋಗು, ತುಣುಕು, ಚೂರು, ತುಂಡು. ಗಂಗವ್ವ. ಭಾರತದಲ್ಲಿ ಇದೇನು ಇಂಪಾರ್ಟೆಂಟ್ ಅಲ್ಲ. ಗಂಗವ್ವ ಅಂದರೆ ನೆನಪಿರಲಿ, ಉತ್ತರ ಭಾರತದ ಪ್ರಮುಖ ನದಿಯೊಂದಕ್ಕೆ ಗಂಗಾ ನದಿ ಎಂದು ಕರೆಯುತ್ತಾರೆ. ಈ ಹೆಸರು ಇಂಪಾರ್ಟೆಂಟ್. ನೆಕ್ಸ್ಟು ತಡವಿ ಅಂದರೆ ತಡವೆ, ಬಾರಿ, ಸಲ. ಉಪಕರಿಸು, ಉಪಕಾರ ಮಾಡು. ನೋಡಿರೋದು ಉಪಕರಿಸು ತುಂಬ ಸಲ ರಿಪೀಟ್ ಆಗಿದೆ. ಆಮೇಲೆ ಜರೆ, ನಿಂದಿಸು, ಬೈಯೋ. ಸುತ್ತಿ ಅಂದರೆ ಹೊಗಳಿಕೆ. ಓಲೈಸು, ಮೆಚ್ಚಿಸು. ಚಾಳಿ, ನಡವಳಿಕೆ, ವರ್ತನೆ. ಹಲ್ಲೆ ಅಂದರೆ ಜಿಂಕೆ. ಚಿಗರೆ, ಮೋರವ. ಗರ್ಜಿಸು, ಕುಪ್ಪಳಿಸು ಅಂದರೆ ಹಾರು. ಜಿಗಿಯು ಅಂದರೆ ಹಾರು, ಜಿಗಿಯು. ಮತ್ತು ಗುಟ್ಟೂರು, ಓಂಕರಿಸು, ಜೋರಾಗಿ ಧ್ವನಿ ಮಾಡು. ನಂಜು ಅಂದರೆ ವಿಷ. ನಿರಾಳ, ಶಾಂತಿ, ನೆಮ್ಮದಿ. ಹಾದನ, ರೀತಿ. ಹೆನೀತು ಅಂದರೆ ಎಷ್ಟು. ಮಿಡಿತ ಅಂದರೆ ಬಡಿತ, ಸ್ಪಂದನ. ಬೇಸುಗೆ ಅಂದರೆ ಹೊಂದಿಕೆ. ಬೆಸುಗೆ, ಹೊಂದಿಕೆ, ಜೋಡಣೆ. ಸಾಧಿತ. ನೆಕ್ಸ್ಟು ಸಾಧಿಸಿದ, ಸಿದ್ಧಿಯನ್ನು ಪಡೆದ. ದಾತ ಅಂದರೆ ಒಡೆಯ, ಸ್ವಾಮಿ. ನೋಡಿ, ಬೆಸುಗೆ ಇದು ಇಂಪಾರ್ಟೆಂಟು, PYQ ಆಗಿದೆ. ನೋಡಿ, ದಿಟ್ಟ ಹೆಜ್ಜೆ, ಧೈರ್ಯದ ಹೆಜ್ಜೆ, ಸಾಹಸದ ನಡೆ. ಚರಿತ್ರೆ, ಇತಿಹಾಸ. ಕುನ್ನಿ, ನಾಯಿಮರಿ. ಕುನ್ನಿ ಅನ್ನೋದು PYQ ಆಗಿದೆ. ಜನಜನಿತ, ಪ್ರಸಿದ್ಧವಾದ. ಪರಾಕೀಯ, ವಿದೇಶೀಯ, ಅನ್ಯ. ಕನವರಿಕೆ, ನಿದ್ದೆಯಲ್ಲಿ ಮಾತನಾಡಿಕೊಳ್ಳುವಿಕೆ, ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವಿಕೆ. ಕೆಚ್ಚದೆ, ಗಟ್ಟಿಯಾದ ಎದೆ, ಎದೆಗಾರಿಕೆ. ರಣಚಂಡಿ, ಯುದ್ಧ ದೇವತೆ. ದುರ್ಗೆ, ದುರ್ಮತಿ ಅಂದರೆ ಕೆಟ್ಟ ಬುದ್ಧಿ, ದುಷ್ಟ ವ್ಯಕ್ತಿ. ಮಮ್ಮಲ, ಇಷ್ಟು ಅರ್ಥವಿದ್ದಾವೆ. ನೆಕ್ಸ್ಟು ಮರಗು, ಅತಿಶಯವಾಗಿ. ಮರಗು, ವಿಶೇಷವಾಗಿ ದುಃಖಪಡು. ಹರಿ, ಶತ್ರು. ಸೆರೆಮನೆ, ಕಾರಾಗೃಹ, ಬಂದಿಖಾನೆ. ಕಾಲಿ, ವೀರ, ಶೂರ. ಮರುಜನ್ಮ, ಪುನರ್ಜನ್ಮ. ನೋಡಿ, ಇದಿಷ್ಟು ಪದಗಳ ಅರ್ಥ 6th ಸ್ಟ್ಯಾಂಡರ್ಡ್ದು ಪಾರ್ಟ್ 2. ಸೊ ಈ ಪದಗಳ ಅರ್ಥ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಚಾನಲ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.